ನಮಸ್ಕಾರ ವಿದ್ಯಾರ್ಥಿಗಳೇ, ಯಜುವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಿಮಗೆ ಇವತ್ತು ಸಾಯಂಕಾಲ ಹಾಕ್ತಿದ್ದಂಗೆ ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಈಗ ಅದ್ರ ತಕ್ಕನಂಗೆ ವೀಡಿಯೋ ಕೂಡ ಮಾಡಿ ಹೇಳ್ತಾ ಇದ್ದೀವಿ. ನೋಡಿ, ಈಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾಕೆ ನೀವು ನೋಡ್ತೀರಿ ಡೈಲಿ ಅಂತಂದರೆ, ಒಂದು ಚಿಕ್ಕ ಚಿಕ್ಕ ಅಪ್ಡೇಟ್ ಕೂಡ ನಿಮ್ಗೆ ಹೇಳ್ತಾ ಇರ್ತೀವಿ. ಈಗ ಬಂದಿರತಕ್ಕಂಥ ಅಪ್ಡೇಟ್ಸ್ಗಳು ಬಿಗ್ ಅಪ್ಡೇಟ್ಸ್ಗಳು. ಓಕೆ, ನೀಟ್ ಸ್ಟೂಡೆಂಟ್ಗೆ ನಿಮಗೆ ಇವತ್ತು ಮೇನ್ ಈ ಒಂದು ಸ್ಟೆಪ್ಸ್ ಮಿಸ್ ಆಯ್ತು ಅಂದರೆ ಮುಂದೆ ಯಾವುದೇ ರೀತಿ ಕೌನ್ಸಿಲಿಂಗ್ ಕೂಡ ಮಾಡಲಿಕ್ಕಾಗಲ್ಲ. ಓಕೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಂದರೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಕೆಲವೊಂದಿಷ್ಟು ಹುಡುಗರಿಗೆ ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, ರೂಲ್ ನಂಬರ್ ಎಂಟ್ರಿ ಯಾರೆಲ್ಲ ಮಾಡಬೇಕು, ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡಬೇಕು, ಇದನ್ನೆಲ್ಲನೂ ಕೂಡ ಡೀಟೇಲ್ಸಾಗಿ ವಿಡಿಯೋ ಹೇಳ್ಕೊಡ್ತೀನಿ. ಒಂದು ಈ ರೂಲ್ ನಂಬರ್ ಎಂಟ್ರಿ ಮಾಡಲೇಬೇಕಂತ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ದಾರೆ. ನೋಡಿ, ನೀವು ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ, ಓಕೆ, ನೀವು 113 ಮಾರ್ಕ್ಸ್ ತೊಗೊಂಡು ನೀವು ಎಲಿಜಿಬಿಲಿಟಿ ಇದ್ದೀರಂತಂದರೆ ನೀವು ನೀಟ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಮಾಡ್ಬೋದು. ಇನ್ ಕೇಸ್ ಹೆಂಗಿದ್ರು ಸಿಗಲ್ಲ ಬಿಡಿ ಬ್ರದರ್ ನಾನು ಮಾಡಲ್ಲ ಅಂತಂದರೆ ಬಿಟ್ಟು ಹಾಕ್ಬೋದು. ನೀಟ್ ನೀವು ಪಾರ್ಟಿಸಿಪೇಟೇ ಮಾಡಲೇಬೇಕಂತ ಏನು ಕಂಪಲ್ಸರಿ ಇಲ್ಲ. ನೀವು ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ರೂಲ್ ನಂಬರ್ ಎಂಟ್ರಿ ಮಾಡಲೇಬೇಕು. ನೀವು ನೀಟು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದರೆ ನೀವು ಅವಶ್ಯಕತೆ ಏನಿಲ್ಲ, ಮಾಡುವ ಅವಶ್ಯಕತೆ ಏನಿಲ್ಲ. ಓಕೆ, ಇವಾಗ ಯಾರೆಲ್ಲ ಈಗ ಮೆಡಿಕಲ್ಲು ಮತ್ತು BDS ಮತ್ತು ಆಯುಷ್ ಕೋರ್ಸ್ಗಳಿಗೆ ಯಾರೆಲ್ಲ ಈಗ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ರೋ ಅಂಥ ಒಂದು ಸ್ಟೂಡೆಂಟ್ಗೆ ಎರಡು ರೀತಿಯಾಗಿ ಇರುವಂಥದ್ದು. ಒಂದು ಏನಂತಂದರೆ, ಈ ಫುಲ್ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ, ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಹೋಗ್ತೀನಿ. ಒಂದು, ಈಗಾಗಲೇ KCET ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಬರೆದಿದ್ದಾರೆ. ನಾನು ಹೇಳ್ತಿರೋದು ನೋಡಿ, KCET ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಬರೆದಿದ್ರು. ಅವ್ರು ಏನು ಮಾಡ್ಬೇಕಂತಂದರೆ ಈಗ ಬಿಟ್ಟಿರ್ತಾರೆ. ಓಕೆ, ಕೇದಲ್ಲಿ ಬಿಡ್ತಾರೆ. ಬಿಟ್ಟ ತಕ್ಷಣ ಏನಪ್ಪ ಅಂದರೆ ಏನು ಮಾಡಬೇಕಂದ್ರೆ, ಜಸ್ಟ್ ನಿಮ್ಮೊಂದು ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಹೇಳ್ತಾರೆ. ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, ರೂಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಏನು ಮಾಡಬೇಕು, ನಿಮಗೆ ಫೈನಲ್ ಅದನ್ನೆಲ್ಲರೂ ಕೂಡ ಪ್ರಿಂಟ್ಔಟ್ ತೊಗೊತೀರಾ. ಆ್ಯಂಡ್ ಒನ್ ಟೈಮ್ ನಿಮ್ಮ ರೂಲ್ ನಂಬರ್ ಎಂಟ್ರಿ ಚೆಕ್ಔಟ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಯಾರಿಗೆಲ್ಲ ಈಗಾಗಲೇ KCET ಅಪ್ಲಿಕೇಶನ್ ಹಾಕಿ, ಈಗ ಯಾರೆಲ್ಲ KCET ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ನೀಟ್, ಓಕೆ ಹೇಳ್ತೀನಿ ನೋಡಿ, ನೀಟ್ ಎಕ್ಸಾಮ್ ಬರ್ದಿರ್ತಾರ. ನಾನು ಹೇಳ್ತಿರೋದು ನೋಡಿ, KCET ಅಲ್ಲಿ 4 ಎಲ್ಲ ಒಂದು ಕೋರ್ಸಸ್ದು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದಿತ್ತು. ಫಾರ್ ಎಕ್ಸಾಂಪಲ್, ಈಗ ಅದ್ರಲ್ಲಿ ಮೆನ್ಷನ್ ಮಾಡಿದರು KCET, ನೀಟು ಮತ್ತು ಕೆಲವೊಂದಿಷ್ಟು AHS, BPT, BPO ಅಂತ ಎಲ್ಲನೂ ಕೂಡ ಮೆನ್ಷನ್ ಮಾಡಿದರು. ಆ ರೀತಿ ಅಪ್ಲಿಕೇಶನ್ ಹಾಕಿ KCET ಏನು ಮಾಡಿದರೆ, ನೀಟ್ ಎಕ್ಸಾಮ್ ಬರೆದಿರ್ತಾರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ನೀವು ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟಾಗಿ ರೂಲ್ ನಂಬರ್ ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಅಷ್ಟೇ. ನೆಕ್ಸ್ಟು ಇನ್ ಕೇಸ್ ಏನು ಹೇಳ್ತೀನಿ ನೋಡಿ ಅಂದರೆ, ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಯಾರೆಲ್ಲ ಅಂತಂದರೆ ಓನ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಓನ್ಲಿ ಏನು ಮಾಡಿರ್ತಾರೆ, ನೀಟ್ ಎಕ್ಸಾಮ್ ಬರೆದಿರ್ತಾರೆ, KCET ಅಪ್ಲಿಕೇಶನ್ ಹಾಕಿರಲ್ಲ. ಆ ರೀತಿ ಅಂದರೆ NTA ಕರೆದಕ್ಕಂಥ ಏನಿದೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿರಿದ್ರು, ಅವರು ಎಕ್ಸಾಮ್ ಬರೆದಿರ್ತಾರೆ, ಬಟ್ KCET ಅಪ್ಲಿಕೇಶನ್ ಹಾಕಿಲ್ಲ. ಇವಾಗ ಅಪ್ಲಿಕೇಶನ್ ಹಾಕಬೇಕು ನೀವು. ಓಕೆ, ಅಪ್ಲಿಕೇಶನ್ ಹಾಕಲೇಬೇಕು. ವಿತೌಟ್ ನೀವು ಇನ್ ಕೇಸ್ ಅಪ್ಲಿಕೇಶನ್ ಹಾಕಿ ಹೋದಾಗ ಈಗ ಅಪ್ಲಿಕೇಶನ್ ಹಾಕೋ ಕೆಲವೊಂದಿಷ್ಟು ಡೀಟೇಲ್ಸ್ ಬರ್ತವೆ. ಓಕೆ, ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ, ಯಾರೆಲ್ಲ ಅಂತಂದರೆ UGCET 2020ಕ್ಕೆ ನೋಂದಣಿ ಮಾಡದಿರುವ UG ನೀಟ್ ಅಭ್ಯರ್ಥಿಗಳು ಅಂತಂದರೆ ಯಾರು ಕೂಡ KCET ಅಪ್ಲಿಕೇಶನ್ ಹಾಕಿಲ್ಲೋ ಅಂಥ ಒಂದು ಸ್ಟೂಡೆಂಟ್ ಮಾತ್ರ ಹೇಳ್ತೀನಿ ನೋಡಿ. ನಾನು ನೀವೇನು ಮಾಡಬೇಕು, 7/7/2025 ಹಿಡಿದ್ಬಿಟ್ಟು ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು 10/7/2025 ಬೆಳಗ್ಗೆ 11ರವರೆಗೆ ಏನು ಮಾಡ್ಬೋದು, ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ಬೇಕಾದ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ನೀವು ಆನ್ಲೈನ್ ಹಾಕ್ತಿರೋ ಅಥವಾ ಎಲ್ಲಾದರೂ ನಿಮ್ಮ ಫೋನಲ್ಲಿ ಹಾಕ್ಕೊಂತಿರೋ ನಿಮಗೆ ಬಿಟ್ಟಿದ್ದು ಬೆಸ್ಟ್ ಸೈಬರ್ಗೆ ಹೋಗಿಬಿಡಿ. ಯಾಕಂದರೆ ಕೆಲವೊಂದಿಷ್ಟು RD ನಂಬರ್ ಅಂತ ಎಂಟ್ರಿ ಮಾಡೋವಿರ್ತವೆ. ಆರಾಮ್ ಫೋನಲ್ಲಿ ಮಾಡೋಂಗಿತ್ತಂದರೆ ಮಾಡಿರಿ. ಲಿಂಕ್ನ ಬಿಡ್ತಾರೆ ನಿಮ್ಗೆ, ಅಪ್ಲಿಕೇಶನ್ ಬಿಡ್ತಾರೆ. ಯಾವಾಗ ಬಿಡ್ತಾರೆ, 7/7/2025 ಮಧ್ಯಾಹ್ನ 1ರಿಂದ. ಓಕೆ, ನಿಮ್ಗೆ ಬಿಡ್ತಾರೆ ಅಪ್ಲಿಕೇಶನ್. ಹೊಸದಾಗಿ ನಿಮ್ಗೆ ಏನು ಮಾಡಬೇಕು, ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಯಾರೆಲ್ಲ ಅಂದರೆ KCET ಅಪ್ಲಿಕೇಶನ್ ಹಾಕಿರಲ್ಲ, ಓನ್ಲಿ ನೀಟ್ ಎಕ್ಸಾಮ್ ಬರೆದಿರ್ತಾರೆ ಅವ್ರಿಗೆ ಮಾತ್ರ. ಇನ್ ಕೇಸ್ ಎಲ್ಲನೂ ಕೂಡ ಬರೆದಿತ್ತಂದರೆ ನಿಮ್ಮ ಏನು ಕೂಡ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಈಗ ಆಳೆ ಎಲ್ಲನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿತ್ತಂತಂದರೆ ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಅದನ್ನು ಮತ್ತೊಮ್ಮೆ ಅದೇನು ಸರಿಯಾಗಿಲ್ಲ ಅಂತ ಒನ್ ಟೈಮು ಅರ್ಜಿ ಸಲ್ಲಿಸೋ ಅಗತ್ಯ. ಅಂದರೆ ನಿಮ್ಮ ಪದೇ ಈಗ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ಸ್ ಆಗುತ್ತದೆ, ಅಣ್ಣ ನಾನು ಈಗಾಗಲೇ ನಾನೆಲ್ಲನೂ ಕೂಡ ವೆರಿಫಿಕೇಷನ್ ಈಗ ರೂಲ್ ನಂಬರ್ ಎಂಟ್ರಿ ಮಾಡೋ ಬಗ್ಗೆ ಅಂದರೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಅನ್ಕೊತೀನಿ. ಒಂದು, ನಿಮಗೆ ಈಗಾಗಲೇ KCET ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಬರೆದಿರ್ತೀರಿ, ನೀವು ರೂಲ್ ನಂಬರ್ ಎಂಟ್ರಿ ಮಾಡಿರಿ, ಅಷ್ಟೇ ಮುಗೀತು. ಇಲ್ಲ, ಕೆಲವೊಂದಿಷ್ಟು ಹುಡುಗರು KCET ಅಪ್ಲಿಕೇಶನ್ ಹಾಕಿಲ್ಲ, ಬಟ್ ಡೈರೆಕ್ಟ್ ನೀಟ್ ಎಕ್ಸಾಮ್ ಬರೆದಿರ್ತಾರೆ. ಸೊ ಅಂಥ ಒಂದು ಸ್ಟೂಡೆಂಟು ಈಗ KCET ನೀವು ರಿಜಿಸ್ಟ್ರೇಷನ್ ಅಂದರೆ ಅಪ್ಲಿಕೇಶನ್ ಹಾಕಲೇಬೇಕು. ಓಕೆ, ಅಪ್ಲಿಕೇಶನ್ ಹಾಕಿದ ನಂತರ ಓಕೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಿರಿ. ಅದಾದ ತಕ್ಷಣ ನಿಮ್ಗೆ ಏನೆಲ್ಲ ಮಾಡುವಂಥ ಇದರ ಪ್ರೊಸೀಜರ್ ಹೇಳ್ತಾರೆ. ಮೀನ್ಸ್ ಆಮೇಲೆ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ಈಗ ಯಾರೆಲ್ಲ ಈಗ ರೂಲ್ ನಂಬರ್ ಎಂಟ್ರಿ ಅಂದರೆ KCET ಅಪ್ಲಿಕೇಶನ್ ಹಾಕಿದ್ದೀರೋ ಆ ಒಂದು ಸ್ಟೂಡೆಂಟ್ ಮಾತ್ರ ಏನು ಮಾಡಬೇಕು, ಈ ರೂಲ್ ನಂಬರ್ ಎಂಟ್ರಿ 5/7/2025 ಹಿಡಿದು 8/7/2025 ಬೆಳಗ್ಗೆ 11ರವರೆಗೆ ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, ಇನ್ನೊಂದು ಕೇಳಿದ್ರು ಡೀಟೇಲ್ ಆಗಿ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಬೇಕಾದ್ರೆ ಈಗ ತಾನೇ ಒಂದು ಬಿಟ್ಟಿರ್ತಾರೆ, ಇದನ್ನು ಬೇಕಾದ್ರೆ ಓದ್ಕೊಳ್ಳೋಣ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. UG ನೀಟ್ 2025 ಈಗಾಗಲೇ ಅರ್ಜಿ ಸಲ್ಲಿಸಿರುವ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ತಮ್ಮ ನೀಟ್ ರೂಲ್ ನಂಬರು ದಾಖಲಿಸಲು ತನ್ನ ವೆಬ್ಸೈಟಲ್ಲಿ ಲಿಂಕ್ ಬಿಡುಗಡೆ ಮಾಡಿದೆ. ಅಂದರೆ ಲಿಂಕ್ನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಓಕೆ, ಈಗಾಗಲೇ ಕೇಳಿದಾರೆ, ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಲಿಂಕ್ ಬಿಡುಗಡೆ ಮಾಡಿದ್ದಾರೆ. ನೀವು ಹೋಗ್ಬಿಟ್ಟು ಆರಾಮ್ಸಿಗೆ ಮಾಡ್ಬೋದು ಅಂತಂದರೆ ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡ್ಬೋದು. ಓಕೆ, ಇಲ್ಲಿ ಕಾಣಿಸ್ತಿದ್ರು ಅದೇ ಜುಲೈ 8ರಿಂದ ಬೆಳಗ್ಗೆ 11ರವರೆಗೆ ರೂಲ್ ನಂಬರನ್ನು ದಾಖಲಿಸಲು ಅವಕಾಶ ಇರ್ತದೆ. ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ
ಪಡೆಯಬೇಕೆನ್ನುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ತಮ್ಮ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಲೇಬೇಕು. ಅಭ್ಯರ್ಥಿಗಳು ದಾಖಲಿಸುವ ರೂಲ್ ನಂಬರನ್ನು NTA ಡಾಟಾದೊಂದಿಗೆ ತಾಳೆ ಮಾಡಿ UG ನೀಟ್ ಅರ್ಹತೆ ಪಡೆದಿದ್ದಲ್ಲಿ ಅರ್ಜಿ ನಮೂನೆ ಪ್ರತಿ ತೆಗೆದುಕೊಳ್ಳಲು ಅವಕಾಶ ನೀಡಲಾಗ್ತದೆ. ನಂತರ ವೆರಿಫಿಕೇಷನ್ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಂತಂದರೆ ಯಾರೆಲ್ಲ ಈಗ ರೂಲ್ ನಂಬರ್ ಎಂಟ್ರಿ ಮಾಡ್ತಾರೋ ಅಂಥ ಒಂದು ಸ್ಟೂಡೆಂಟ್ಗೆ ಏನು ಮಾಡ್ತಾರೆ ಅಂದರೆ ಮುಂದೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ UG ನೀಟ್ ಅರ್ಹತೆ ಪಡೆದಿದ್ದಲ್ಲಿ ಅರ್ಜಿ ನಮೂನೆ ಪ್ರತಿ ತೆಗೆದುಕೊಳ್ಳಲು ಅವಕಾಶ ನೀಡಲಾಗ್ತದೆ. ಕೇಳಿದವರು ನಿಮಗೆ ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ನೀವು ಏನು ಮಾಡ್ಬೋದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು. ಓಕೆ, ಇದಕ್ಕೆ ಗೊತ್ತಾಯ್ತು ಅನ್ಕೊಂತೀನಿ. ಜುಲೈ 7ರಿಂದ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ. ಯಾರಪ್ಪ ಅಂತಂದ್ರೆ ಈಗ ಹೇಳಿದೆ ನಾನು, ಜುಲೈ 7ರಿಂದ 10ನೇ ತಾರೀಕು ಕೂಡ ನೀವೇನು ಮಾಡ್ಬೋದು, ಹೊಸದಾಗಿ ಇನ್ನೂ ಕೂಡ ನಾನು KCT ಅಪ್ಲಿಕೇಶನ್ ಹಾಕಿಲ್ಲಪ್ಪ, ಈಗ ಹೊಸದಾಗಿ ನಾನು ಏನು ಮಾಡ್ತಿದ್ದೀನಿ ಅಪ್ಲಿಕೇಶನ್ ಹಾಕ್ತಿದ್ದೀನಿ ಅಂತಂದರೆ ಅಂಥ ಒಂದು ಸ್ಟೂಡೆಂಟ್ ಏನು ಮಾಡ್ರಿ ಅಂತಂದರೆ ನೀವು ಜುಲೈ 7ರಿಂದ ಹೊಸದಾಗಿ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಹಾಗೂ ಇದುವರೆಗೂ KEಯಲ್ಲಿ ಅರ್ಜಿ ಸಲ್ಲಿಸದೇ ಇರುವವರು ಅಂತಂದರೆ KEದಲ್ಲಿ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ನಾನು ಬರೀ ಎಕ್ಸಾಮ್ ನೀಟ್ ಬರ್ತೀನಿ ಅಂತಂದರೆ ಅಂಥವ್ರು ಜುಲೈ 7ರಿಂದ 10ರವರೆಗೆ ನೋಂದಣಿ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡಲಾಗ್ತದೆ. ಆ್ಯಂಡ್ ಹೊಸದಾಗಿ ಅರ್ಜಿ ಸಲ್ಲಿಸಿದವರ ದಾಖಲೆ ಪರಿಶೀಲನೆ ನಂತರ ದಿನಗಳಲ್ಲಿ ವೇಳಾಪಟ್ಟಿ ಬಿಡುಗಡೆ ಮಾಡ್ತದೆ. ಅಂದರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೋ ಏನಂತ ಅವ್ರಿಗೆ ನೆಕ್ಸ್ಟ್ ವೆರಿಫಿಕೇಷನ್ ಯಾವಾಗ ಮಾಡ್ಬೇಕೇನಂತ ಇನ್ನೊಂದು ಟೈಮ್ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಜುಲೈ 8ರಿಂದ NRI ವಾರ್ಡ್ ದಾಖಲೆ ಪರಿಶೀಲನೆ. ಸೇಮ್ ಈಗ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಕೂಡ ನೀಟಾಗಿ ಕೊಟ್ಬಿಟ್ರೆ. ಯಾರೆಲ್ಲ NRI ವಾರ್ಡ್ಗೆ ನೀವು ಏನಾದರೂ ಕ್ಲೇಮ್ ಮಾಡ್ಕೋಬೇಕಿತ್ತು ಅಂದರೆ ಅಂಥ ಒಂದು ಸ್ಟೂಡೆಂಟ್ ಅಂದರೆ ಇದಿರು ನೋಡಿ, ಆ ಒಂದು ಅಂದರೆ NRI ವಾರ್ಡ್ ಕ್ಲೇಮ್ ಇದ್ದೀರೋ ಅಂಥ ಒಂದು ಸ್ಟೂಡೆಂಟು ನೀವು ರೂಲ್ ನಂಬರ್ ಎಂಟ್ರಿ ಮಾಡಬೇಕಾಗ್ತದೆ. ರೂಲ್ ನಂಬರ್ ಎಂಟ್ರಿ ಮಾಡಿ ಆದ ನಂತರ ಏನಪ್ಪ ಅಂತಂದರೆ ನೀವು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿದೆಯೋ ಆ ಒಂದು ರ್ಯಾಂಕ್ ಬೇಸ್ಡ್ ನೀವು KEಗೆ ಖುದ್ದಾಗಿ ವಿಸಿಟ್ ಕೊಡಬೇಕು. ಲೈಕ್ ಎಕ್ಸಾಂಪಲ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ 1-2 ಲ್ಯಾಕ್ ಹೊರಗಿತ್ತಂತಂದರೆ ನೀವು ಮಾರ್ನಿಂಗು 9ರಿಂದ 1 ಗಂಟೆ ಡೇಟು 8ನೇ ತಾರೀಕು ಏನು ಮಾಡಬೇಕು, KEಗೆ ವಿಸಿಟ್ ಕೊಡಬೇಕು. ಅಥವಾ ನಿಮ್ಗೆ ಆಲ್ ಇಂಡಿಯಾ ರ್ಯಾಂಕ್ 2 ಲಕ್ಷದಿಂದ 4 ಲಕ್ಷವರೆಗೂ ಬಂದಿತ್ತಂದರೆ ಮಧ್ಯಾಹ್ನ 2 ಗಂಟೆ ನಂತರ ಹೋಗಬೇಕಾಗ್ತದೆ. ಓಕೆ, ಸೇಮ್ ಅದೇ ರೀತಿ ಅಥ ಪ್ರಕಾರ 9-10 ನೋಡ್ಕೊರಿ, ಅಂತಂದರೆ ಡೇಟ್ ನೋಡ್ಕೊರಿ, ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಯಾವಾಗ ಬರ್ತದೆ ಅದು ನೋಡ್ಕೊರಿ. ಸೇಮ್ ಇದಂತೂ ಗೊತ್ತಾಯಿತು. ಓಕೆ, ನೆಕ್ಸ್ಟು KEದವರು ಇನ್ನೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ದಾಖಲೆ ಪರಿಶೀಲನೆ. ಇಲ್ಲಿ ಏನಂತಂದರೆ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಪ್ರವೇಶಕ್ಕೆ ಅಪೇಕ್ಷೆ ಮಾಡಿರುವ ಕ್ಯಾಟಗರಿ 2ರಿಂದ ಹಿಡಿದು 8ರವರೆಗೆ ಅಭ್ಯರ್ಥಿಗಳು, ಅಂದರೆ ಕ್ಯಾಟಗರಿ 1-9 ಏನು ಕೂಡ ಮೆನ್ಷನ್ ಮಾಡಿಲ್ಲ. ಕ್ಯಾಟಗರಿ 2-8 ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆ ಜುಲೈ 9-10 ಎಲ್ಲಿ ನಡೀತದೆ, ಕಾಲೇಜಿನಲ್ಲೇ ನಡೀತದೆ ಅಂತಾರೆ. ಅವ್ರದ್ದೇ ಆದಂಥ ಕಾಲೇಜು ನಡೀತದೆ. ಎಲ್ಲಿ ಬರ್ತಂದರೆ ಕೋರಮಂಗಲದ ಮೆಡಿಕಲ್ ಕಾಲೇಜಿನಲ್ಲಿ ಕೌನ್ಸಿಲಿಂಗ್ ಕೊಠಡಿ ಪರಿಶೀಲನೆ ನಡೆಯಲಿದ್ದು ಮೂಲ ದಾಖಲೆಗಳ ಸಮೇತ 2 ದಿನ ಖುದ್ದು ಹಾಜರಿರಬೇಕು. ಓಕೆ, ಯಾರು ಕ್ಯಾಟಗರಿ 2-8 ಇಲ್ಲಿ 1 ಮತ್ತು 9 ಮೆನ್ಷನ್ ಮಾಡಿಲ್ಲ, ತಲೆಯಲ್ಲಿಟ್ಕೊರಿ. ಆ್ಯಂಡ್ ಡೀಟೇಲಾಗಿ ಅದ್ರ ತಕ್ಕನಂಗೆ ನಿಮಗೆ ಏನೇನೆಲ್ಲ ಬೇಕು ಅದೆಲ್ಲನೂ ಕೂಡ ಬಿಡ್ತಾ ಹೋಗಿದ್ದಾರೆ. ಓಕೆ, ಇದೆಲ್ಲನೂ ಕೂಡ ನೋಡ್ಕೊಂಡು ಆದ ತಕ್ಷಣ ಸಡನ್ನಾಗಿ 2 ಕೂಡ ಪೇಜ್ ನೋಡ್ಕೊಳ್ಕೋಬಿಡಿ. ಯಾಕಂದರೆ ಇದು ನಿಮಗೆ ಅಲ್ಲ. ಫಾರ್ ಎಕ್ಸಾಂಪಲ್ ಇದು ನೋಡಿದ ತಕ್ಷಣ ಗಾಬರಿ ಆಗ್ಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು DCET ಸ್ಟೂಡೆಂಟ್ಗೆ ಮೆನ್ಷನ್ KEದವರು ಮಾಡಬೇಕಿತ್ತು, ಮಾಡಿಲ್ಲ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ, ಇದು ಆ್ಯಕ್ಚುಲಿ ನೋಡಿ DCET ಸ್ಟೂಡೆಂಟ್ ಕಾಣಿಸ್ತಿದೆ, ಡಿಪ್ಲೊಮಾ ಪದವೀಧರ ಅಭ್ಯರ್ಥಿಗಳ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲ್ಯಾಟರಲ್ ಎಂಟ್ರಿ ಅಂತಂದು ನಿಮಗೆ ಬರಲ್ಲ. ಇದು ನೋಡಿಬಿಟ್ಟು ಗಾಬರಿ ಆಗ್ಲಿಕ್ಕೆ ಹೋಗ್ಬಿಡಿ. ಇಲ್ಲಿವರೆಗೂ ಇರತಕ್ಕಂಥ ಟ್ವಿಟ್ಟರಲ್ಲಿ ನಿಮ್ಮದು ಆ್ಯಂಡ್ ಈ ಒಂದು ಪೇಜಲ್ಲಿ ಬಂದಿರತಕ್ಕಂಥ ಎಷ್ಟು ಜಾನ್ಸ್ ಕಾಲೇಜ್ ಆಯಿತು, NRI ವಾರ್ಡ್ಗೆ ಸಂಬಂಧಪಟ್ಟಾಗಿ ಆ್ಯಂಡ್ KEದಲ್ಲಿ ಅಪ್ಲಿಕೇಶನ್ ಈಗ ಹಾಕಿದವರು ಮತ್ತು ಇನ್ನೂ ಕೂಡ ಹಾಕಿದಿರೋರು ಕೂಡ ಡೀಟೇಲ್ಸ್ ಇಲ್ಲಿ ಕೊಟ್ಟಾರೆ. ಸರಿ, ವಿಡಿಯೋ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇನ್ನೂ ಕೂಡ ಅರ್ಥ ಇಲ್ಲ ಅಂತಂದರೆ ಹೋಗ್ಬಿಟ್ಟು ಒಂದು ಟೈಮ್ ಕೂದಾಗಿ ಓದ್ಕೊರಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸರಿ, ಮುಂದೆ ಬರತಕ್ಕಂಥ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಎಲ್ಲನೂ ಕೂಡ ನಮ್ಮ ಒಂದು ಚಾನಲ್ ತಿಳಿಸ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಆಗಿರಿ. ಬಾಯ್.